ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ. ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಬ್ರಹ್ಮಶ್ರೀ ದೈವರಾತ ಗೋಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿದ್ದೇವೆ ಇವತ್ತು ನಮ್ಮ ಕರುಗಳ ಮುಕ್ತ ಗೋಶಾಲೆಯಲ್ಲಿ. ತುಂಬಾ ಜನರು ಪಂಚಗವ್ಯದ ಬಗ್ಗೆ ಮಾಹಿತಿನ ಕೇಳ್ತಾ ಇದ್ರು. ಆ ಕಾರಣದಿಂದ ಇವತ್ತು ನಾನು ನಿಮಗೆ ಪಂಚಗವ್ಯದ ಬಗ್ಗೆ ಸವಿವರವಾಗಿ ತಿಳಿಸ್ಕೊಡ್ತೇವೆ. ಪಂಚಗವ್ಯ ಅಂತಂದ್ರೆ ಏನು, ಯಾವ್ಯಾವುದನ್ನು ಹಾಕಿ ಪಂಚಗವ್ಯವನ್ನು ಮಾಡಬೇಕು, ಅದರಿಂದ ಏನು ಪ್ರಯೋಜನಗಳಾಗತ್ತೆ, ಇವತ್ತು ನಾವು ನಿಮಗೆ ಇವೆಲ್ಲದರ ಬಗ್ಗೆ ಸವಿವರವಾದಂಥ ಒಂದು ಮಾಹಿತಿಯನ್ನ ಕೊಡ್ತೇವೆ. ಪಂಚಗವ್ಯ 5 ಗೋ ಉತ್ಪನ್ನಗಳು. ಹೆಸರು ಹೇಳ್ತಾ ಇರೋವಂಗೆ 5 ಗೋ ಉತ್ಪನ್ನಗಳು. ಅವು ಯಾವ್ಯಾವುದು? ಪಂಚಗವ್ಯಗಳು: ಗೋಮೂತ್ರ, ಗೋದಧಿ, ಗೋಘೃತ, ಗೋಮಯ ಹಾಗೂ ಗೋಮೂತ್ರ. ಇದಕ್ಕೆ ಪಂಚಗವ್ಯಗಳು ಅಂತ ಹೇಳ್ತದೆ. ಗೋಕ್ಷೀರ ಅಂತಂದ್ರೆ ಹಾಲು, ಆಕಳಿನ ಹಾಲು. ಗೋದಧಿ, ಆಕಳಿನ ಮೊಸರು. ಗೋಘೃತ, ಆಕಳಿನ ತುಪ್ಪ. ಗೋಮಯ, ಆಕಳಿನ ಸಗಣಿ ಹಾಗೂ ಗೋಮೂತ್ರ, ಆಕಳಿನ ಮೂತ್ರ. ಇದು 5ಕ್ಕೆ ಪಂಚಗವ್ಯಗಳು ಅಂತ ಹೇಳ್ತೇವೆ. ಪಂಚಗವ್ಯ ಒಟ್ಟು ಮಾಡ್ರಾಗ್ಲಿಲ್ಲ, ಆ ಪಂಚಗವ್ಯ ಹೇಗೆ ಬರ್ತಾ ಇದೆ ಹೇಳುವಂಥದ್ದು ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಲ್ವಾ? ಹೌದು, ಯಾಕಂದ್ರೆ ಗೋವು ಏನನ್ನ ತಿನ್ನತ್ತೆ, ಯಾವ ರೀತಿಯ ಸತ್ವವನ್ನ ಅದು ಕೊಡುತ್ತೆ ಅನ್ನೋದು, ಆ ಹಾಲಿನ ಗುಣಮಟ್ಟ, ಅವುಗಳ ಆಹಾರದ ಮೇಲೆ, ಅವುಗಳು ಯಾವ ರೀತಿಯ ವಾತಾವರಣದಲ್ಲಿ ಇದ್ದಾವೆ, ಅವುಗಳು ಯಾವ ಒಂದು ಬ್ರೀಡಿಗೆ ಸಂಬಂಧಪಟ್ಟಿದ್ದು ಎಲ್ಲ ಕೂಡ ಮುಖ್ಯವಾಗತ್ತೆ. ಆ ಹಾಲಿನಲ್ಲಿರುವಂತಹ ಅಂಶ, ಹಾಲು, ಮೊಸರು, ತುಪ್ಪ, ಗೋಮೂತ್ರ ಹಾಗೂ ಗೋಮಯ ಇಷ್ಟನ್ನ ಸೇರಿಸುವ ಮೊದಲೆಲ್ಲ ಹೇಗಿತ್ತು, ಎಲ್ಲರ ಮನೆಯಲ್ಲಿ ಇರ್ತಿತ್ತು ಇದು. ಸೊ ಅದಕ್ಕೋಸ್ಕರವೇ ಈ ಪಂಚಗವ್ಯಕ್ಕೆ ಅಂತ ಆದ್ರೂ ಇಟ್ಕೊಳ್ತಿದ್ರು ಆಕಳನ್ನ. ಆದ್ರೆ ಇವಾಗ ಏನಾಗಿದೆ, ಒಣಗಿದ ಸಗಣಿಯ ಪುಡಿಯನ್ನ ಸೇರಿಸೋದಾಗಿರ್ಬಹುದು, ಅಥವಾ ಪಂಚಗವ್ಯದಲ್ಲಿ ಗೋಮೂತ್ರದ ಬದಲಿಗೆ ಗೋಮೂತ್ರದ ಅರ್ಕವನ್ನ ಹಾಕುವಂಥದ್ದಾಗಿರ್ಬಹುದು. ಖಂಡಿತವಾಗಿಯೂ ಇದು ಪಂಚಗವ್ಯದ ಸರಿಯಾದ ರೀತಿಯ ಉಪಯೋಗ ಆಗಿರೋದಿಲ್ಲ. ಗೋಮೂತ್ರದ ಅರ್ಕಕ್ಕೂ ಹಾಗೂ ಗೋಮೂತ್ರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಗೋಮೂತ್ರವನ್ನೇ ಬಳಸಬೇಕು. ಗೋಮೂತ್ರ ಅಂತಂದ್ರೆ, ಈಗ ಇಂಥ ಪುಟಾಣಿ ಕರುಗಳಿದಾವೆ, ಈ ಪುಟಾಣಿ ಕರುಗಳ ಮೂತ್ರವನ್ನ ಗೋಮೂತ್ರ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಒಂದು ಗರ್ಭಿಣಿಯಾಗಿ ಹಾಲನ್ನ ನೀಡ್ತಾ ಇರುವಂತಹ, ಅಂದ್ರೆ ತಾನು ತನ್ನ ಕರುವಿಗೆ ಹಾಲನ್ನ ಕುಡಿಸುವಂತಹ ಮಾತೆ ಯಾರಿದ್ದಾಳೆ, ಆಕೆಯ ಮೂತ್ರವನ್ನ ಮಾತ್ರ ಇಲ್ಲಿ ಗೋಮೂತ್ರ ಅಂತ ಬಳಸತಕ್ಕದ್ದು ಪಂಚಗವ್ಯದಲ್ಲಿ. ಮತ್ತೆ ನೋಡಿ, ಗೋಮೂತ್ರ ಅಂತ ಹೇಳಿದ ಕೂಡಲೇ ಒಂದು ದೇಸಿ ಹಸುವಿನ ಮೂತ್ರ ಆಗಿರ್ಬೇಕು, ಆಯ್ತಾ? ಅದು ಕರು ಹಾಕಿರ್ಬೇಕು, ಆ ಹಸು ಹಾಲು ಕುಡಿಸ್ತಾ ಇರಬೇಕು, ಡೆಲಿವರಿ ಆಗಿ 1 ತಿಂಗಳು 2 ತಿಂಗಳವರು ಆಗಿರ್ಬೇಕು. ತಕ್ಷಣದ ಗೋಮೂತ್ರವನ್ನು ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ. ನಂತರ ಆ ಹಸು ದೇಸಿ ಹಸುವಿನ ಹೇಳೋದು ಮುಖ್ಯ. ಹಾಗೂ ಈಗ ತುಂಬಾ ಹಸುಗಳನ್ನ ಕಟ್ಸಾಕ್ತಾರೆ. ಆವಾಗ ಏನಾಗುತ್ತೆ, ಅದು ಕೊಡುವಂತ ಫೀಡ್, ಈಗಿನ ಕ್ಯಾಟ್ಲ್ ಫೀಡ್ ಇದೆ, ಅದಷ್ಟನ್ನೇ ಕೊಟ್ಟು ಬೆಳೆಸಿರ್ತಾರೆ. ಆ ಹಾಲಿನಲ್ಲಿ ಆ ಕ್ಯಾಟ್ಲ್ ಫೀಡ್ ಅಂಶ ಅಷ್ಟೇ ಬಂದಿರುತ್ತೆ. ನಾವು ಯಾವಾಗ ಬಿಟ್ಟು ಸಾಕ್ತಿವೋ ಎಲ್ಲಾ ಹುಲ್ಲುಗಳನ್ನು ತಿನ್ಕೊಂಡು ಬಂದಿರುತ್ತೆ. 50-60 ಗಿಡಗಳನ್ನ ತಿನ್ಕೊಂಡು ಬಂದಿರುತ್ತೆ. ಅದೆಲ್ಲ ಗಿಡಗಳ ಅಂಶ ಆ ಹಾಲಿನಲ್ಲಿ ಬರುವಂತಹದ್ದು. ಏನೋ ಬ್ರಾಹ್ಮಿಯನ್ನ ಫೀಡ್ ಮಾಡಿದ್ರೆ ಆ ಬ್ರಾಹ್ಮಿಯ ಅಂಶ ಹಾಲಿನಲ್ಲಿ ಬರುತ್ತೆ. ಹೌದು, ಖಂಡಿತವಾಗಿ ಹೌದು. ಹಾಗೆ ಅದರ ಅಂಶ ಮೂತ್ರದಲ್ಲಿ ಬರುತ್ತೆ, ಅದರ ಅಂಶ ಗೋಮಯದಲ್ಲಿ ಬರುತ್ತೆ ಅಲ್ವಾ? ಹೌದು. ಅದಕ್ಕಾಗಿ ಯಾವ ರೀತಿಯ ನಾವು ಫೀಡನ್ನು ಕೊಡ್ತಾ ಇದ್ದೀವಿ ಆಕಳಿಗೆ ಹೇಳೋದು ಕೂಡ ತುಂಬಾ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ನಿಜ. ಸೊ ಪಂಚಗವ್ಯವನ್ನ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿ ನಮ್ಮ ದೇಹದ ಶುದ್ಧೀಕರಣವನ್ನ ಮಾಡ್ಕೊಳ್ಬಹುದು ಅಂತ ಅಷ್ಟಾಂಗ ಹೃದಯದಲ್ಲಿ, ಚರಕ ಸಂಹಿತೆಯಲ್ಲಿ, ಅಷ್ಟೇ ಅಲ್ಲದೆ ಧನ್ವಂತರಿ ನಿಘಂಟು, ಕಯ್ಯದೇವ ನಿಘಂಟು, ಹೀಗೆ ಹಲವಾರು ರೀತಿಯ ಶಾಸ್ತ್ರೀಯ ಗ್ರಂಥಗಳು ನಮಗೆ ರೆಫರೆನ್ಸ್ ಅನ್ನ ಕೊಡುತ್ತೆ. ಪಂಚಗವ್ಯವನ್ನ ದೇಹ ಶುದ್ಧೀಕರಣ ಭಾವವಾಗಿ, ದೇಹದ ಒಳಗಿನ ಶುದ್ಧಿಗಾಗಿ ಹಾಗೂ ದೇಹದ ಹೊರಗೆ ಮನೆಯ ಶುದ್ಧಿಗಾಗಿ ಬಳಸುವಂತಹ ದ್ರವ್ಯಗಳಲ್ಲಿ ಅತ್ಯಂತ ಶ್ರೇಷ್ಠ ದ್ರವ್ಯವೇ ಈ ಪಂಚಗವ್ಯ. ಈ ಪಂಚಗವ್ಯಕ್ಕೆ ಶುದ್ಧವಾದಂತಹ ಹಾಲು, ಮೊಸರು, ತುಪ್ಪ ಹಾಗೂ ಗೋಮಯ, ಮತ್ತು ಗೋಮೂತ್ರವನ್ನು ನೀಡುವಂತಹ ಗೋಮಾತೆಯನ್ನ ನಾವೆಲ್ಲರೂ ಸೇರಿ ರಕ್ಷಿಸಬೇಕು. ಅವುಗಳನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಮೊದಲು 100 ಇದ್ದಂತಹ ದೇಸಿ ತಳಿಗಳು ಇವತ್ತು 30-32 ಉಳಿದಿದೆಲ್ಲವೂ ನಶಿಸಿ ಹೋಗಿದೆ. ಈ ಉಳಿದಂತಹ 30-32 ದೇಸಿ ತಳಿಗಳ ಒಂದು ಸಂರಕ್ಷಣೆಯನ್ನ ಮಾಡೋದು, ಅವುಗಳ ಬಗ್ಗೆ ಸಂಶೋಧನೆಯನ್ನ ಮಾಡುವಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೀಗೆ ನಮ್ಮ ಬ್ರಹ್ಮಶ್ರೀ ದೈವರಾತ ಗೋಶಾಲೆಯಲ್ಲಿ 120ಕ್ಕೂ ಹೆಚ್ಚು ಗೋಮಾತೆಯರಿದ್ದು ಅದರಲ್ಲಿ 30ರಿಂದ 40ರಷ್ಟು
ಒಂದು ಗಂಡು ಕರುಗಳು ಅಥವಾ ಹೋರಿಗಳು ಅಥವಾ ನಂದಿಗಳನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗ್ತಿದೆ ಅಂದರೆ ಅದಕ್ಕೆ ನಿಮ್ಮೆಲ್ಲರ ಸಹಾಯವೇ ಸಾಕ್ಷಿ. ನಿಮ್ಮೆಲ್ಲರ ಸಹಾಯವೇ ಇದಕ್ಕೊಂದು ಕಾರಣ. ನಿಮ್ಮ ಒಂದು ಸಹಾಯ ಇಲ್ಲದೆ ಇದ್ದಿದ್ರೆ ಬಹುಶಃ ಇವತ್ತು ನಮ್ಮಲ್ಲಿರುವ ಈ 40-50 ಹಸುಗಳನ್ನ ಹೋರಿಗಳನ್ನ ಸಾಕ್ಲಿಕ್ಕಾಗದೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವು ಕಸಾಯಿಖಾನೆಯಲ್ಲಿ ಇರ್ತಿದ್ವು. ಆ ಕಸಾಯಿಖಾನೆಯಲ್ಲಿ ಇರಬೇಕಾದಂತಹ ಪುಟ್ಟ ಕರುಗಳು ನಮ್ಮ ಗೋಶಾಲೆಯಲ್ಲಿ ಇವತ್ತು ಸ್ವಚ್ಛಂದವಾಗಿ ಓಡಾಡಿಕೊಂಡು ಹೊಟ್ಟೆ ತುಂಬ ಮೇವನ್ನ, ನೀರನ್ನ, ಆಹಾರವನ್ನ ಪಡೆದು ಆರೋಗ್ಯವಾಗಿದೆ ಅಂತಂದ್ರೆ ಅದಕ್ಕೆ ಸಹಾಯವನ್ನು ಮಾಡಿದಂತಹ ಎಲ್ಲ ಸಹೃದಯಿ ಗೋಪ್ರೇಮಿಗಳೇ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹೀಗೆ ನಿಮ್ಮ ಸಹಾಯವನ್ನ ಮುಂದುವರಿಸಿ ನಮ್ಮ ಒಂದು ಗೋಶಾಲೆಗೆ ನೀವು ಸಹಾಯ ಮಾಡಿದ್ರೆ 12A ಹಾಗೂ ATG ಅಂಡರಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗತ್ತೆ. ಪುಣ್ಯ ಸಂಚಯದ ಜೊತೆಯಲ್ಲಿ ನೀವು ಟ್ಯಾಕ್ಸ್ ಬೆನಿಫಿಟ್ ಅನ್ನ ಕೂಡ ಪಡ್ಕೊಳ್ಬಹುದು. ಹಾಗೆ ನಿಮಗೆ ಗೊತ್ತಿರುವಂತಹ ಕಾರ್ಪೊರೇಟ್ ಸಂಸ್ಥೆಗಳಿದ್ದಲ್ಲಿ ಅವರಲ್ಲಿ ಕೂಡ ನೀವು ನಮ್ಮ ಗೋಶಾಲೆಯ ಬಗ್ಗೆ ಮಾಹಿತಿಯನ್ನ ನೀಡಿ ಅವರು ನಮ್ಮ ಗೋಶಾಲೆಗೆ ಫಂಡ್ ಅನ್ನು ರಿಲೀಸ್ ಮಾಡಲಿಕ್ಕೆ CSR ನಂಬರ್ ಕೂಡ ನಮ್ಮಲ್ಲಿ ಲಭ್ಯವಿದೆ. ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಬ್ರಹ್ಮರ್ಷಿ ದೈವರಾತ್ರ ಗೋಶಾಲೆಗೆ ನಿಮ್ಮ ಸಹಾಯ ಸದಾಕಾಲ ಹೀಗೆ ಮುಂದುವರ್ಕೊಂಡು ಬರಲಿ ಅಂತ ಆಶಿಸುತ್ತಾ, ಬ್ರಹ್ಮರ್ಷಿ ದೈವರಾತ್ರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ತೆ.